ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಂತ ಹೇಳಿದ್ರೆ, ಇವತ್ತು ಸ್ಯಾಟರ್ಡೆ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು. ಸೊ ಹಾಗಾಗಿ ಪಾಪುಗೆ ಏನಾದರೂ ಕೊಡ್ಸೋಣ ಅಂತೇಳಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ಗೋಲ್ಡ್ ತೊಗೋಬೇಕು ಅಂತ. ಲಾಸ್ಟ್ ಟೈಮ್ ಒಳಗೆ ಇಯರಿಂಗ್ಸ್ ಕೊಡಿಸಿದ್ವಿ. ಸೊ ಈ ಸರಿ ಏನು ಕೊಡಿಸ್ತೀವಿ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಅದು ಜಸ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಬೇಕು ನಿಮ್ಮಲ್ಲಿ, ಅದಕ್ಕೋಸ್ಕರ. ಸೊ ಅಲ್ಲಿಗೆ ಹೋದ್ಮೇಲೆ ಏನು ತಗೋತಿದ್ದೀನಿ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನಾನು ಕೂಡ ರೆಡಿಯಾಗಿದ್ದೀನಿ, ಸಚಿನರು ಕೂಡ ರೆಡಿಯಾಗಿದ್ದಾರೆ, ಪಾಪ ಕೂಡ ರೆಡಿಯಾಗಿದೆ. ಸೊ ಹೋಗ್ತಾ ಹಾಗೆ ಹಬ್ಬಕ್ಕೆ ಏನಾದರೂ ಬಟ್ಟೆ ಅಥವಾ ಏನಾದ್ರು ತೊಗೊಬರ್ಬೇಕು ಅಂತ ಅಂದ್ಕೊಂಡ್ರೆ ಸೊ ಅದು ಕೂಡ ಶಾಪಿಂಗ್ ಆಗಿಬಿಡುತ್ತೆ. ಸದ್ಯಕ್ಕೆ ನಾವು ಅಂದ್ಕೊಂಡಿರೋದು ಗೋಲ್ಡ್ ತೊಗೊಬರೋಣ ನಮ್ಮ ಪಾಪಗೇನಾದರೂ ಅಂತೇಳಿ. ನನಗೇನು ಬೇಡ, ಸೊ ಪಾಪಗೇನಾದರೂ ಗೋಲ್ಡ್ ತೊಗೊಂಡು ಬರೋಣ ಅಂತೇಳಿ ಅಂದ್ಕೊಂಡಿರೋದು. ನೋಡೋಣ, ಗೋಲ್ಡ್ ತೊಗೊಂಡಾದ್ಮೇಲೆ ಏನಾದರೂ ಸಿಟಿ ಕಡೆ ಹೋದರೆ ಹಂಗೇ ಸೊ ಶಾಪಿಂಗ್ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಕೂಡ ಆಗಿಬಿಡುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಬಟ್ಟೆಗಳು ಹಬ್ಬಕ್ಕೆ. ಸೊ ನೋಡೋಣ, ಸಚಿನವ್ರು ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿ ಕೂಡ ತಗೋತೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಏನು ತೊಗೊಂಡೆ ಮಗುಗೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಮಗಳಿಗೆ ಗಿಫ್ಟ್, ಗೋಲ್ಡ್ ಗಿಫ್ಟ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಪ್ಲೀಸ್ ವಾಚ್ ಮೈ ವಿಡಿಯೋಸ್. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟಾದ್ರು ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೋ ಗೋಲ್ಡ್ ಶಾಪ್. ಸೊ ಏನು ಗೋಲ್ಡ್ ತೊಗೊಳಕ್ಕೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಪಾರ್ಕ್ ಬಂದು ಕೂತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಸೊ ಏನಿಲ್ಲ, ಹೋಗ್ತಾ ಆನ್ ದ ವೇ ಪಾರ್ಕ್ ಸಿಕ್ತು. ಸೊ ಚೆನ್ನಾಗಿದೆ ಪಾರ್ಕ್, ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಪಾಪಕ್ಕೆ ಸ್ವಲ್ಪ ಟಿಫನ್ ಮಾಡಿಸ್ಬೇಕಿತ್ತು, ಅವಳು ಇನ್ನೂ ಮಾಡಿರಲಿಲ್ಲ. ಹಾಗಾಗಿ ಅವಳಿಗೆ ತಿನ್ಸೋಣ ಅಂತೇಳಿ ಬಂದ್ವಿ. ಚೆನ್ನಾಗಿದೆ ಪಾರ್ಕ್. ಡುಡೀನಿ ಹಾಯ್. ಸೊ ಟಿಫನ್ ತಿನ್ನಿಸ್ಕೊಂಡು ಹೋಗಬೇಕು. ಆ ಕಡೆ ಚೆನ್ನಾಗಿದೆ ಪಾರ್ಕ್, ನಾನು ನಿಮ್ಗೆ ತೋರಿಸ್ತೀನಿ. ಸೊ ಗಾಯ್ಸ್, ಪಾರ್ಕ್ ಅಲ್ಲಿ ಮಂಟಪ ಕಾಣಿಸ್ತಿದೆ ನೋಡಿ, ಅದು ಚೆನ್ನಾಗಿದೆ. ಇಲ್ಲಿ ಗಾರ್ಡನ್ ಥರ. ಸೊ ಇಲ್ಲಿ ಫುಲ್ ಗ್ರೀನರಿ ಸಿಟಿ ಥರ ಚೆನ್ನಾಗಿದೆ. ಇದು ಮಾಮೂಲಿ ಎಕ್ಸಸೈಸ್ ಮಾಡೋ ಪ್ಲೇಸು. ಸೊ ಫೈನಲಿ ಗೋಲ್ಡ್ ಶಾಪಿಗೆ ಬಂದ್ವಿ. ಪಾಪುಗೆ ಇಯರಿಂಗ್ಸ್ ತೊಗೊಳ್ಳೋಣ ಅಂತ, ಅಂದರೆ ಓಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಚೈನು ಮತ್ತು ಉಂಗುರ ಎಲ್ಲ ಇತ್ತೋಳ ಹತ್ರ ಆಲ್ರೆಡಿ. ಸೊ ಹಾಗಾಗಿ ಓಲೆ ಲಾಸ್ಟ್ ಟೈಮ್ ಕೊಡಿಸಿದ್ವಿ. ಅದರ ಜೊತೆಗೆ ಇದೊಂದು ಜೊತೆ ಇಲ್ಲಿ ಸ್ವಲ್ಪ ದೊಡ್ಡ ಸೈಜಾಗಿರಲಿ, ಜುಮ್ಕ ಟೈಪಲ್ಲಿ ಅಂತ ನಾನು ನೋಡ್ತಾ ಇದ್ದೆ. ತುಂಬ ಕಲೆಕ್ಷನ್ಸ್ ಇತ್ತು, ನೋಡ್ತಾ ಇದ್ದೆ ನಾನು. ನನಗೆ ಇಷ್ಟ ಆಗಿದ್ದು ನಾನು ತಗೊಂಡೆ. ಸೊ ಪಾಪು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಈ ಜುಮ್ಕಿನ ಸೆಲೆಕ್ಟ್ ಮಾಡಿದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ. ರೆಡ್ ಕಲರ್ ಸ್ಟೋನು. ಸೊ ಅದನ್ನೇ ಕೂಡ ತಗೊಂಡೆ. ಅವಳಿಗೆ ಪ್ರೆಸೆಂಟಾಗಿ ಹಾಕಿರೋದು ಓಲೆ ಸ್ಟೋನ್ ಬಂದು ಗ್ರೀನ್ ಇದೆ, ಹಂಗಾಗಿ ರೆಡ್ ಕಲರ್ ಸ್ಟೋನ್ ಇಲ್ಲಿ ಅಂದ್ಬಿಟ್ಟು ಅದನ್ನು ಚಾಯ್ಸ್ ಮಾಡಿ ಬರ್ತಿಲ್ಲ. ಅವ್ರು ರಿಲೇಟಿಗೆ ಹೋಗ್ತಿಲ್ಲ, ಅಂದರೆ ಅವ್ರು ಹೇಳಷ್ಟೇ ಕೊಡೋಕ್ಕಾಗಲ್ಲ. ಕೊಡೋಕ್ಕಾಗಲ್ಲ ಅಂದರೂ ಕೂಡ ಪ್ರೆಸೆಂಟ್ ಗೋಲ್ಡ್ ರೇಟ್ ಇರೋದು ಕೂಡ ಇವಾಗ 9,000 ಮೇಲೆ, ಹತ್ತತ್ರ 10,000 ಅಂತಲೇ ಹೇಳ್ಬೋದು. ಯಾಕಂದರೆ ಕೂಲಿ, ವೇಸ್ಟೇಜು, ಚಾರ್ಜಸ್, ಟ್ಯಾಕ್ಸು ಗಿಕ್ಸ್ ಎಲ್ಲ ಅದು ಇದು ಅಂತ ಹೇಳಿ ನಮಗೆ ಏನೋ ಹೇಳ್ಬಿಡ್ತಾರೆ. ಸೊ ಕೊಡಲೇಬೇಕು ಅನ್ನೋ ಸಿಚುವೇಶನ್ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರೈಸ್ ಕೊಟ್ಟು ತೊಗೊಂಡು ಬಂದ್ವಿ. ತೊಗೊಂಡು ಹಾಗೆ ಹೇಳಿದ್ದಲ್ಲ, ಸೊ ಬಟ್ಟೆ ಸ್ವಲ್ಪ ತೊಗೋಬೇಕಿತ್ತು ಹಬ್ಬಕ್ಕೆ ಅಂತೇಳಿ, ಅದು ಕೂಡ ಸೊ ಅಲ್ಲಿಗೆ ಕೂಡ ಹೋದ್ವಿ. ಬಟ್ಟೆ ರಶ್. ಇತ್ತು ಸ್ಯಾಟರ್ಡೆ ಅಲ್ವಾ ಇವತ್ತು. ಸೊ ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೆ ಯಾವುದೇ ಒಂದು ಶಾಪ್ಗೆ ಹೋದ್ರೂ ಕೂಡ. ಸೊ ಇಲ್ಲೂ ಕೂಡ ರಶ್ಶೇನೇ ಇತ್ತು. ನಾನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಫೋನಲ್ಲಿ ತೋರಿಸಿದ್ರೆ ಕೊಡ್ತಾರೆ ಬೇಗ ಅಂತೇಳಿ ನಾನು ಹೋದ ತಕ್ಷಣ ಸೊ ತೋರಿಸ್ದೆ. ಅದು ನಂಗೆ ತೋರಿಸಿದ್ದು 2 ಸ್ಯಾರಿ ಸಿಕ್ತು, ಬಟ್ ಇನ್ನೂ 2 ಸ್ಯಾರಿ ಸಿಗಲಿಲ್ಲ. ಸೊ ಹಾಗಾಗಿ 2 ಸ್ಯಾರಿ ತೊಗೊಂಡೆ. ಸೊ ಫೈನಲಿ ಬಿಲ್ ಕೂಡ ರೆಡಿ ಆಯಿತು.
ತೊಗೊಂಡು ಬೇಗ ಅಂದರೆ ಬೇಗ ಸಿಗ್ತಲ್ಲ ನನಗೆ, ನಾನು ತೋರಿಸಿದ್ದು ಅವ್ರು ಕೊಟ್ಟರು. ಸೊ ನನಗೆ ಹುಡುಕೋ ಆಪ್ಷನ್ಸ್ ಇರಲೇ ಇಲ್ಲ. ಸೊ ಎಲ್ಲ ಊಟ ಮಾಡೋಕ್ಕೆ ಅಂತ ಬಂದೆ. ಸೊ ಬಟ್ಟೆಲಿ ತೊಗೊಂಡ್ವಿ, ಗೋಲ್ಡಲ್ಲಿ ತೊಗೊಂಡ್ವಿ. ಸೊ ನಾನ್ ವೆಜ್ಜು ಚಿಕನ್ ಗ್ರೇವಿ ಮತ್ತು ಪರೋಟ ತಿನ್ಕೊಂಡು ಮನೆಗೆ ಬಂದ್ವಿ ಫೈನಲಿ. ನಿಮ್ಗೆ ತೋರಿಸ್ತೀನಿ. ಗೋಲ್ಡ್ ತೊಗೋಬೇಕಿತ್ತು ಅಂತ ಹೇಳಿದ್ನಲ್ಲ, ಸೊ ತೊಗೊಂಡು ಬಂದ್ವಿ. ಫೈನಲಿ ಶಾಪಿಂಗ್ ಕೂಡ ಆಯಿತು. ನಾನು ಹೇಳಿದ್ನಲ್ಲ, ಸೊ ಸ್ಯಾರಿ ಕೂಡ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ. ಸೊ ಅದು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಯುವರಾಜ್ ಸಿಲ್ಕು ಅಂದರೆ ಮೈಸೂರಲ್ಲಿ ಇವಾಗ ಜಾಸ್ತಿ ಟ್ರೆಂಡ್ ಮತ್ತು ಜಾಸ್ತಿ ಶಾಪ್ ಮಾಡ್ತಂದ್ರೆ ಯುವರಾಜ್ ಸಿಲ್ಕಲ್ಲೇ. ಸೊ ನಾನು ಕೂಡ ಅಲ್ಲೇನೆ ತೊಗೊಂಡಿದ್ದು. ಸೊ ಯುವರಾಜ್ ಸಿಲ್ಕಲ್ಲಿದ್ದು ನನ್ನ ಸ್ಯಾರಿ ಮತ್ತು ಇದು ಪಾಪು ಡ್ರೆಸ್ಸು ಆ್ಯಂಡ್ ಇದು ನಂದೇನೆ. ಸೊ ಇದು ಅದೇನೆ. ಸೊ ಎಲ್ಲನೂ ಕೂಡ ನಾವು ಯುವರಾಜ್ ಸಿಲ್ಕಲ್ಲೇ ತೊಗೊಂಡಿದ್ದು, ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ. ಮತ್ತು ಗೋಲ್ಡ್ ಕೂಡ ತೊಗೊಂಡೆ. ನಾನು ನಿಮ್ಗೆ ತೋರಿಸ್ತೀನಿ ಪಾಪುಗೆ ಏನು ತೊಗೊಂಡೆ ಗೋಲ್ಡ್ ಅಂತೇಳಿ. ಸೊ ಫಸ್ಟ್ ಏನಂತಂದರೆ ನಾನು ಸ್ಯಾರಿ. ಸೊ ಸ್ಯಾರಿನ ತುಂಬ ನಾನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ದೆ, ಸೊ ಇದೇ ಥರ ತೊಗೋಬೇಕು ಅಂತೇಳಿ. ಸೊ ಅದೇ ಥರ ಕೂಡ ನನಗೂ ಸಿಕ್ತು. ಇವಾಗ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಸ್ಯಾರಿ ಇದೆ ಅಂತ. ಸೊ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಸ್ಯಾರಿ. ಓಪನ್ ಮಾಡ್ತೀನಿ ನಿಮಗೆ. ಸ್ಯಾರಿ ಬಾರ್ಡರ್ ನೋಡಿ ಯಾವ ಥರ ಇದೆ ಅಂತ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಇದನ್ನು ಬೇಕು ಅಂತ ನಾನು ಅಲ್ಲಿಗೆ ಹೋಗಿ ತೊಗೊಂಡಿದ್ದು. ಇದೇ ಸ್ಯಾರಿ ಬೇಕು ಅಂತಲೇ ಅಲ್ಲಿಗೆ ಹೋಗಿದ್ದು, ಯುವರಾಜ್ ಸಿಲ್ಕ್ಗೆ ಹೋಗಿದ್ದು. ನನಗೆ ಬೇಕು ಅಂತಲೇ. ನನಗೆ ಈ ಬಾರ್ಡರ್ ಮತ್ತು ಈ ಆರೆಂಜ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ಇದನ್ನು ಕೂಡ ಟ್ರೈ ಮಾಡ್ತಿರ್ತಾರೆ, ಹಾಕೊಂಡು ವೇರ್ ಮಾಡ್ತಿರ್ತಾರೆ, ಟ್ರೆಂಡಿಂಗ್. ಸೊ ನೋಡಿ ಲಾಸ್ಟ್ ದೂರದಿಂದ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕೆಳಗಡೆ ಬಾರ್ಡರು, ಇದು ಬಂದು ಬಾಡಿಗೆ ಬರುತ್ತೆ. ಸೊ 2D 3D ಎಲ್ಲ ಇತ್ತು ಸ್ಯಾರೀಸು. ಸೊ 2Dನಲ್ಲಿ ನನಗೆ ಏನಷ್ಟು ಲೈಕ್ ಆಗಲಿಲ್ಲ, ನನಗೆ ಇದೇ ಬೇಕು ಅಂತೇಳಿ ಸೊ ಹೋಗಿದ್ದೆ, ಹಾಗಾಗಿ ತಗೊಬಂದಿದ್ದು. ಸೊ ಹೇಗಿದೆ ಕಲರ್ ಕಾಂಬಿನೇಷನ್? ನನಗೆ ಇಷ್ಟ ಆಯಿತು ಸ್ಯಾರಿ, ಕಲರ್ ಕಾಂಬಿನೇಷನ್ಸ್ ನನಗೆ ಇಷ್ಟ ಆಯಿತು. ಸೊ ಇದು ಸ್ಯಾರಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಇಷ್ಟ ಆಯಿತು. ಸೊ ಇನ್ನೊಂದು ಅಂದರೆ ಇದು ಬ್ಲೂ ನೋಡೇ ಇರ್ತೀರಾ. ಸೊ ಎಲ್ಲ ಮೈ ಮೇಲೂ ಇದೇನೆ ಇವಾಗ. ಸೊ ಬ್ಲೂ ಸ್ಯಾರಿ, ಇದಕ್ಕೆ ಕಾಂಟ್ರಾಸ್ಟು ರೆಡಿಮೇಡ್ ಇನ್ನೊಂದು ಬರುತ್ತಲ್ಲ ಬ್ಲೌಸು, ಅದನ್ನು ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಅದಕ್ಕೆ ಮಿಸ್ ಮ್ಯಾಚ್ ಮಾಡ್ಕೊಂಡ್ರಕ್ಕಂತ ಚೆನ್ನಾಗಿರುತ್ತೆ ಅಂತೇಳಿ. ಸೊ ದಿಸ್ ಒನ್ ಈ ಸ್ಯಾರಿ. ಸೊ ಕ್ರೇಪ್, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಇದು ಕ್ರೇಪ್ ಅಲ್ಲ, ನಾರ್ಮಲ್ ಸ್ಯಾರಿ. ಸೊ ಮೈಸೂರು ಕ್ರೇಪ್ ನಾನು ತೊಗೊಳ್ಳಿಲ್ಲ. ಸೊ ದಿಸ್ ಒನ್ ನನಗೆ ಬಾರ್ಡರ್ ಈ ಥರ ಸಿಗುತ್ತೆ, ಈ ಥರ ಬಂದಿದೆ ಬಾರ್ಡರು. ಆ್ಯಂಡ್ ಇಲ್ಲಿ ಸ್ಮಾಲ್ ಜರಿ ಥರ ಸೆಂಟ್ರ್ ಬಂದಿದೆ ಸೈಡಲ್ಲಿ. ನನಗೆ ಸೆಂಟ್ರಲ್ಲೇನೋ ಜರಿ ಇತ್ತು, ಬಟ್ ಆ ಥರ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಈ ಥರ ಇದೆ. ಸೊ ಒಳಗಡೆ ಪೇಪರ್ ಇದೆ ಅಲ್ವಾ, ಫುಲ್ ಸೌಂಡ್ ಆಗ್ತಿದೆ. ಸೊ ಈ ಥರ ಕಾಣುತ್ತೆ, ಫುಲ್ ಬ್ಲೂ. ಬ್ಲೌಸ್ ಕೂಡ ಸೇಮೇನೆ, ಬ್ಲೂ ಬ್ಲೌಸು ಮತ್ತು ಬಾರ್ಡರ್ ಬಂದು ಇದು ಗೋಲ್ಡನ್ ಮತ್ತು ಗೋಲ್ಡನ್ ವೈಟ್ ಅಂತಲೇ ಹೇಳ್ಬೋದು. ಸೊ ಬ್ಲೌಸ್ ಬಂದು ಈ ಥರ ಬಾರ್ಡರ್ಗೆ ಕೆಳಗಡೆ ಸಿಗುತ್ತೆ. ಸೊ ಇದಾದಮೇಲೆ ಪಾಪು ಕೂಡ ಅಲ್ಲೇ ಕೂಡ ತೊಗೊಬಿಟ್ವಿ. ಅವಳಿಗೆ ಕೂಡ ಈ ಥರ ಇದನ್ನ ತಗೋಬೇಕು ಅಂತ ತಗೊಳ್ಳಿಲ್ಲ, ಚೆನ್ನಾಗಿ ಕಾಣಿಸ್ತಲ್ಲ ಅವಳಿಗೆ ಅಂತ ತಗೊಂಡಿದ್ದು. ಇದು ಬೇಕು ಅಂತ ನಾವು ತಗೊಳ್ಳಿಲ್ಲ. ಸೊ ನೋಡ್ತಾ ಇರ್ಬೇಕಾದ್ರೆ ಕ್ಯಾಟ್ಲಾಗಲ್ಲಿ ಇದಿತ್ತು. ಸೊ ಇದು ಶಾರ್ಟ್ಸು ಚೆನ್ನಾಗಿದೆ, ಸೊ ಬ್ರ್ಯಾಂಡ್ ಚೆನ್ನಾಗಿದೆ ಅಂತೇಳಿ ನಾವು ತಗೊಂಡಿದ್ದು. ಇದು ಪಾಪುಗೆ ಅಂತ ನನಗಿಷ್ಟ ಇದ್ದಿದ್ದು ಶಾರ್ಟ್ಸು. ಸೊ ಇದನ್ನು ತಗೊಂಡೆ ಅವಳಿಗೆ.
ಅದು ಬಿಟ್ಟರೆ ಅವಳಿಗಿದ್ದೊಂದು ಫ್ರಾಕ್. ಸೊ ಈ ಟೈಪಲ್ಲಿ ಅವಳ ಹತ್ರ ಇರಲಿಲ್ಲ. ಅಂದರೆ ಅವಳು ನಾವು ಜಾಸ್ತಿ ಒಳಗೆ ಗಂಡು ಮಗು ಇರೋದ್ರಿಂದ ಅವಳಿಗೆ ಜಾಸ್ತಿ ಗಂಡು ಮಕ್ಳು ಬಟ್ಟೆನೇ ಹಾಕೋದು. ಹೆಣ್ಮಕ್ಳು ಬಟ್ಟೆ ನಾವು ಹಾಕೋದೇ ಅಪರೂಪ, ರೇರ್ ಅವಳಿಗೆ. ಸೊ ಹಾಗಾಗಿ ಈ ಫ್ರಾಕು ತಗೊಬಂದೆ. ಸೊ ಹೇಗಿದೆ, ಚೆನ್ನಾಗಿದೆಯಾ? ಸೊ ಅವಳೇ ಸೌಂಡ್ ಮಾಡ್ತಾ ಇರೋದು, ಮಾತಾಡ್ತಾ ಇರೋದು ಅವಳೇನೆ. ಸೊ ಅದಾದಮೇಲೆ ಇನ್ನೂ ಒಂದಿಷ್ಟಿದೆ. ಇದು ಕೂಡ ನನಗೇನೆ ತಗೊಂಡಿರೋದು. ಏನು ಅಂತ ಹೇಳಿದ್ರೆ, ಇದು ಇವಾಗ ಟ್ರೆಂಡಿಂಗಲ್ಲಿರೋಂಥ ಕುರ್ತೀಸ್ಗಳಿದು. ಸೊ ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು. ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಯುವರಾಜ್ ಸಿಲ್ಕಲ್ಲಿ. ಸೊ ನಾನು ಹಾಗಾಗಿ ಅಲ್ಲಿ ಬೈದೆ. ಸೊ ಇದು ಶಾರ್ಟ್ ಕುರ್ತೀಸ್, ಲಾಂಗ್ ಕುರ್ತೀಸ್ ಎಲ್ಲ ಶಾರ್ಟ್ ಕುರ್ತೀಸು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಕ್ವಾಲಿಟೀಸ್ ಸಕ್ಕತ್ತಾಗಿದೆ ಕ್ವಾಲಿಟೀಸ್. ಇಲ್ಲಿ ನೋಡ್ತಿರ್ಬೋದು ಸ್ಲೀವ್ಸ್ ಯಾವ ಥರ ಇದೆ ಅಂತ. ತುಂಬ ಸಾಫ್ಟ್ ಇದೆ ಮೆಟೀರಿಯಲ್, ತುಂಬ ಸಾಫ್ಟ್ ಇದೆ. ಇದು ಶಾರ್ಟ್ ಕುರ್ತೀಸ್ ನಾನು ಹೇಳ್ದಂಗೆ, ಇದು ಲಾಂಗ್ ಕುರ್ತಿ ಅಲ್ಲ. ಅದಕ್ಕೆ ಬಂದು ಸೊ ಸೆಟ್ ಪ್ಯಾಂಟ್, ಸೊ ಸ್ಟ್ರೆಚಬಲ್ ಚೆನ್ನಾಗಿದೆ ಪ್ಯಾಂಟ್. ಸೊ ಇದಾದಮೇಲೆ ಒಂದು ಸೆಟ್ ಕುರ್ತಿ ತೊಗೊಂಡೆ, ಮತ್ತು ಒಂದು ಟೀ ಶರ್ಟ್ಸು ಮತ್ತು ಪ್ಯಾಂಟ್ ತೊಗೋಬೇಕು ಅಂತ ನಾನು ಹೋಗಿರಲಿಲ್ಲ. ಸೊ ನೋಡಿದ್ನಲ್ಲ, ಸೊ ನೋಡಿದ್ಮೇಲೆ ತೊಗೋಬೇಕು ಅಂತ ಅನ್ಸುತ್ತಲ್ಲ, ಸೊ ಹಾಗಾಗಿ ತಗೊಂಡೆ. ಸೊ ಇದು ಕೂಡ ಚೆನ್ನಾಗಿದೆ, ಅಂದರೆ ಸಿಂಪಲಾಗಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಕಲರ್ ಅಷ್ಟೊಂದು ಏನು ಗ್ರ್ಯಾಂಡಾಗೇನು ಜಾತ್ರೆ ಥರ ಕಾಣಲ್ಲ, ತುಂಬ ಡಿಮ್ ಆಗಿದೆ. ಸೊ ನಂಗೆ ಡಿಮ್ ಆಗಿರೋ ಕಲರೇ ಇಷ್ಟ. ಸೊ ಎಲ್ಲೆಲ್ಲೂ ಯುವರಾಜ್ ಸಿಲ್ಕ್ ಅಂತ ಹಾಕಿದ್ದಾರೆ. ಸೊ ಇದು ಮತ್ತು ಇದು ಪ್ಯಾಂಟ್ ತೊಗೊಂಡೆ, ಪ್ಲಾಜಾ ಬಟನ್ ಪ್ಯಾಂಟ್ಗಳು. ಸೊ ಡೈಲಿ ವೇರ್ಗೆ ಅಂತ ಹೇಳಿ ಅಂದ್ಬಿಟ್ಟು ಇದು ಒಂದಷ್ಟು ಈ ಕಲರ್ ಇರಲಿಲ್ಲ. ಸೊ ಇದೊಂದು ಮತ್ತು ಇದೊಂದು ಗ್ರೀನ್ ಒಂದು, ಎರಡು. ಸೊ ಚೆನ್ನಾಗಿದೆ ಪ್ಯಾಂಟ್ಗಳು. ಸೊ ಈ ಕಲರ್ ಚೆನ್ನಾಗಿದೆ, ಡಾರ್ಕ್ ಇದೆ ಕಲರ್ ಇದೆ. ಸೊ ನೀವು ಹೊರಗಡೆ ತೊಗೊಂಡ್ರೆ ಎಲ್ಲಾದರೂ ಬೇರೆ ಕಡೆ ತೊಗೊಂಡ್ರೆ ಈ ಥರ ಬ್ಯಾಡ್ಜ್ ಏನಿದೆ, ಸೊ ಅಂಗಡಿದು ಹಾಕಲ್ಲ. ಸೊ ಇದು ಅಂದರೆ ಅವರಲ್ಲಿ ತೊಗೊಂಡ್ರೆ ಎಲ್ಲದಕ್ಕೂ ಅವ್ರದ್ದೇ ಲೇಬಲ್ ಹಾಕ್ಬಿಟ್ಟಿದ್ದಾರೆ, ಯುವರಾಜ್ ಸಿಲ್ಕ್ ಅಂತ. ಸೊ ಇಷ್ಟೇ ಗಾಯ್ಸ್, ನಾನು ಡ್ರೆಸ್ ಪರ್ಚೇಸ್ ಮಾಡಿದ್ದು 2 ಪ್ಯಾಂಟು, ಒಂದು ಡೈಲಿ ವೇರ್ ಟೀ ಶರ್ಟ್ಸ್ ಆ್ಯಂಡ್ ಒಂದು ಕುರ್ತಾ ಸೆಟ್ ತೊಗೊಂಡೆ. ಇನ್ನು ಪಾಪುಗೆ ಇನ್ನು ಫ್ರಾಕು ಮತ್ತು ಇದೊಂದು ಶಾರ್ಟ್ಸು, ಜೀನ್ಸ್ ಶಾರ್ಟ್ಸು ಆ್ಯಂಡ್ ಇಷ್ಟಪಟ್ಟು ಸ್ಯಾರೀಸ್. ಇಷ್ಟು ಹಬ್ಬದ ಕಲೆಕ್ಷನ್ಸ್ ನಾನು ಮಾಡಿರೋದು. ಇದಲ್ಲದೆ ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಕೊಬಿಟ್ಟಿದ್ದೀನಿ ಒಂದಷ್ಟು ಬಟ್ಟೆಗಳು. ಸೊ ಅದು ಬಂದಾಗ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇನ್ನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ. ಸೊ ಲಾಸ್ಟ್ ದ ಲೀಸ್ಟ್, ನೀವೆಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ ಸೊ ಗೋಲ್ಡ್ ಏನು ತೊಗೊಂಡಿರ್ಬೋದು ಅಂತ. ಸೊ ಗೆಸ್ ಮಾಡಿ ನಾನು ಏನು ತೊಗೊಂಡಿದ್ದೀನಿ ಗೋಲ್ಡು ಅಂತೇಳಿ. ಸೊ ತೋರಿಸ್ತೀನಿ, ಇಲ್ಲೇ ಇಟ್ಟಿದ್ದೀನಿ. ಸೊ ಕಾಣಿಸ್ತಾ ಇಲ್ಲ. ಸ್ಮಾಲ್ ಪುಟಾಣಿ ವಾಲೆ. ಸೊ ಇದು ಪಾಪಗೆ ಅಂತ ತಗೊಂಡಿದ್ದು, ಅವಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ಸೋಣ ಅಂತೇಳಿ ಕೊಡ್ಸಿರೋದು. ಸೊ ಕಾಣಿಸ್ತಾ ಇದೆಯಾ? ಪುಟಾಣಿ ಜುಮ್ಕಿ ನನಗೂ ಕೂಡ ಆಗುತ್ತೆ. ಸೊ ನನಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಕೊಂಡು ನೋಡಿದೆ ನಾನು ಟ್ರಯಲ್ ಬಂದ ತಕ್ಷಣ. ಸೊ ಚೆನ್ನಾಗಿ ಕಾಣಿಸುತ್ತೆ. ಹೇಗಿದೆ, ಚೆನ್ನಾಗಿದೆಯಾ? ಪುಟಾಣಿ ಜುಮ್ಕಿ ಪಾಪುಗೆ ಅಂತೇಳಿ ವರಮಹಾಲಕ್ಷ್ಮಿಗೆ ತಗೊಂಡಿದ್ದು. ಇವಾಗಿರೋ ಗೋಲ್ಡ್ ರೇಟಲ್ಲಿ ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ. ಸೊ ಇದು ಬಂದು 3 ಗ್ರಾಮ್ ಇದೆ. 3 ಗ್ರಾಮ್ಗೆ ಇದು 15 ಗ್ರಾಮ್ ಕಮ್ಮಿ, ಅಂದರೆ 15 ಮಿಲಿ ಕಮ್ಮಿ ಇದೆ 3 ಗ್ರಾಮ್ಗೆ. ಸೊ ಹತ್ತತ್ರ ಇದು ಆಲ್ಮೋಸ್ಟ್ 3 ಗ್ರಾಮ್ ಲೆಕ್ಕನೇ ಬರೋದು. ಆದರೆ ಅವಳದು ಕಿವಿದು ಹೋಲ್ ತುಂಬಾ ಚಿಕ್ಕದು. ಅವಳಿಗೆ ಇವಾಗ ಹಾಕಿರೋ ಓಲೆ ಹಾಗೆ ಸರಿಯಾಗಿದೆ. ಇದನ್ನು ಟ್ರೈ ಮಾಡಿ ನೋಡೋದಕ್ಕೆ ಓಲ್ ತುಂಬ ಚಿಕ್ಕದು, ಆಗ್ತಾನೆ ಇಲ್ಲ. ಸೊ ಅವಳಿಗೆ ಯಾವಾಗ ಆಗುತ್ತೋ ಅವಾಗೇ ಹಾಕ್ಬೇಕು. ನಾನು ತೆಗೆದು ಇಟ್ಕೊಳ್ಳೋಣ ಅಂತ ಹೇಳಿ ನಾನು
ತೆಗ್ದೆ. ಅಂದರೆ ಹಬ್ಬ ಇದೆ ಅಲ್ವಾ, ಅವಳಿಗೆಂದ್ರೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಹೇಗೆ ಕಾಣಿಸಿದೆ? ನನಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ನಾನು ಹಾಕೊಂಡು ನೋಡಿದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ರೆಡ್ ಕಲರ್ ಸ್ಟೋನ್ ನಾನು ಚಾಯ್ಸ್ ಮಾಡಿದೆ. ಸೊ ಇದು 3 ಗ್ರಾಮ್ ಆಲ್ಮೋಸ್ಟ್ ಇನ್ನು ಪ್ರೆಸೆಂಟು 9,370 ರೂಪಾಯಿ ಇದೆ. 1 ಗ್ರಾಮ್ ಗೋಲ್ಡ್ 9 ಕೂಲಿ ವೇಸ್ಟೇಜ್ ಏನೋ ಕೌಂಟ್ ಆಗದೇನೆ 1 ಗ್ರಾಮ್ ಗೋಲ್ಡ್ 9,370 ರೂಪಾಯಿ ಇದೆ. ಅದರಲ್ಲಿ ಅವರು ವೇಸ್ಟೇಜು, ಕೂಲಿ ಚಾರ್ಜು ಅದು ತಗೊಬಂದಿದ್ವಿ. ಸೊ ತೆಗೆದಿದ್ದು ಪುಟಾಣಿ ಜುಮ್ಕ ನೋಡ್ತಿರ್ಬೋದು. ಸೊ ಚೆನ್ನಾಗಿದೆಯಾ, ನನಗೆ ಇಷ್ಟ ಆಯಿತು. ಸೊ ಇದನ್ನೇ ನಾನು ಅವಳಿಗೆ ಬೈ ಮಾಡಿದ್ದು. ಸೊ ಇನ್ನೇನಿಲ್ಲ, ಅವಳಿಗೆ ಚೈನು ಮತ್ತು ಉಂಗುರ ಇದೆಲ್ಲ ಇದೆ. ಇದೊಂದು ಈಗಲೂ ಕೂಡ ಇಯರಿಂಗ್ ಇದೆ ಅವಳು ಕಿವಿನಲ್ಲಿ, ಬಟ್ ಸ್ವಲ್ಪ ದೊಡ್ಡ ಸೈಜ್ಗೆ ಈ ಥರ ಜುಮ್ಕಿ ಟೈಪ್. ನನ್ನ ಹತ್ರ ನಂದು ಲಾಸ್ಟ್ ನಾನು ಅದರ ರೀಲ್ಸಲ್ಲಿ ಹಾಕಿ ನೋಡಿರ್ಬೋದು ನೀವು. ನಂತರ ಇರೋ ಜುಮ್ಕಿ ರಾಶಿ ಜುಮ್ಕಿ ಇತ್ತು. ಸೊ ಅವಳಿಗೂ ಕೂಡ ಇದೇ ಥರ ಜುಮ್ಕಿ ಟೈಪಲ್ಲಿ ತೆಗೋಣ ಅಂತೇಳಿ ಈ ಥರ ಜುಮ್ಕ ಟೈಪಲ್ಲಿ ತೆಗೆದಿದ್ದು ನಾನು ಈ ಥರದ್ದು. ಸೊ ಇದೇನೆ ಇವತ್ತಿನ ನನ್ನ ಶಾಪಿಂಗ್, ಹಬ್ಬದ ಶಾಪಿಂಗ್, ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗು. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ನಮಗೂ ಕೂಡ ಬಂದು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಸ್ವಲ್ಪ ಫ್ರೆಶ್ ಆಗಿ ಕಾಫಿ ಅಥವಾ ಟೀ ಕುಡಿದು ಮೈಂಡ್ ಫ್ರೆಶ್ ಮಾಡ್ಕೊತೀನಿ. ಸೊ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಶಾಪಿಂಗ್ ವ್ಲಾಗ್. ಸೊ ನಿಮಗೆ ಏನೇನು ಇಷ್ಟ ಆಯಿತು? ಸ್ಯಾರೀಸ್ ಇಷ್ಟ ಆಯಿತಾ? ಯಾವ ಸ್ಯಾರಿ ಇಷ್ಟ ಆಯಿತು? ಕಲರ್ ಇಷ್ಟ ಆಯಿತಾ? ಅಥವಾ ಗೋಲ್ಡ್ ಓಲ್ ಇಷ್ಟ ಆಯಿತಾ? ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ. ಸೊ ಅಲ್ಲಿವರೆಗೂ ಸಿಗುವ. ಬಾಯ್ ಬಾಯ್.